ಕೈಲಾಸ ನಗರದಲ್ಲಿ ನೀನೆ ಘಂಟಾಮಣಿಯನ್ನು ತೂಗುತ್ತಾ ಪೂಜೆ ಮಾಡ್ತಾ ಇದ್ದಂತೆ ಹರ ಹರ ಮಹಾದೇವ ಎನ್ನುವುದಾಗಿ ಅದಕ್ಕೆ ಯೋಗ್ಯ ಬಿಟ್ಟೆ ನೀನು. ನಾನು ನನ್ನಂತಹ ಮಲ್ಲರು ಕರೆದ ಈ ಗದಾಯುದ್ಧದಲ್ಲಿ ನಿನ್ನಯ ಬಲ್ಲು. ಹಾಗಾದ್ರೆ ನಾನು ಆಗುವುದಿಲ್ಲ ಅಂತ ಆಯ್ತು. ಆಗುವುದೇ ಇಲ್ಲ. ಇದ್ದಾರಲ್ಲ ನನ್ನ ತಮ್ಮಂದಿರು. ಯಾರು? ಆ ಕಡೆಯಲ್ಲಿ ಅರ್ಜುನ ಇದ್ದಾನೆ. ಅರ್ಜುನ ಸಮ್ಮಾನಿತವಲ್ಲವ, ಮೂರು ಲೋಕದ ಗಂಡ. ಹೌದು, ಮೂರು ಲೋಕದ ಗಂಡ ಅಲ್ಲ. ನಾವು ನಮ್ಮಂತವ್ರ ಎದುರಿಗೆ ಅವ ಬ್ರಾಹ್ಮದ ಅಂಡ. ಹೌದು, ಯಾಕೆ ಮೂರು ಲೋಕದ ಗಂಡ ಆಗುದು ಆಮೇಲೆ ಇರ್ಲಿ. ಅವ ಸರಿ ಮೂರು ಹೆಂಡತಿ ಗಂಡನ ಕೇಳುವ. ಯಾಕೆ? ಒಂದು ಹೆಂಡತಿಯಲ್ಲಿ ನಿಮ್ಗೆಲ್ಲ ಪಾಲು ಉಂಟಲ್ಲ, ಹಾಗಾಗಿ ಎಲ್ಲಿ ಬಿಡು. ಆಮೇಲೆ ಇನ್ನು ಉಳಿದವರು ನಕುಲ ಸಹದೇವರು. ನಕುಲ ಸಹದೇವರು ಅವರು ಇನ್ನೂ ಇದ್ದಾರ? ಅವರು ಇದ್ದಾರೆ ಎನ್ನುವುದೇ ಪರಮಾಶ್ಚರ್ಯ. ಹಾಗೆ ದೊಡ್ಡದೊಂದು ಭೀಕರವಾದಂತಹ ಬಿರುಗಾಳಿ ಬೀಸುವಾಗ ದೊಡ್ಡ ದೊಡ್ಡ ಮರಗಳೇ ಉರುಳುತ್ತದೆ ಬಿಟ್ರೆ ಸಣ್ಣ ಸಣ್ಣ ತರಗೆಲೆಗಳಿಗೆ ಏನೂ ಆಗುವುದಿಲ್ಲ. ಯಾಕೆ? ಅದಕ್ಕೆ ತಾಗುವುದೇ ಇಲ್ಲ. ಅದು ಇಲ್ಲಾದದ್ದು ಹಾಗೆ. ಇಂತಹ ಮಹಾಭಾರತ ಯುದ್ಧ ನಡೆಯುವಾಗಲೂ ಆ ಸಣ್ಣವರಿಗೆ ಏನೂ ಆಗಲಿಲ್ಲ. ಯಾಕೆ? ಅವರು ಚಿನ್ನರು. ಹಾಗಾಗಿ ಅವರನ್ನು ಇದ್ದಾರೆ. ನನಗೊಂದು ಮಾತಾಡ್ತೀಯ? ಎಂತ? ಇದೆಲ್ಲ ಆಗುವುದಿಲ್ಲ ಈ ಪ್ರಕರಣ. ಒಂದು ಜಾರಿಕೊಳ್ಳುವ ಮನಸ್ಸು ಉಂಟೆ ಹಾಗೆ? ಅವ್ರನ್ನ ಕೇಳಿದ್ರೆ ಅವ್ರು ಆಗುದಿಲ್ಲ, ನನ್ನನ್ನು ಕೇಳಿದ್ರೆ ನಾನು ಆಗುದಿಲ್ಲ, ಯಾರು ಆಗುದಿಲ್ಲ ಅಂತ ಅದ್ರ ಮೇಲೆ ಮತ್ತೆ ಏನು ಹಾಗೆ ಎಲ್ಲ ಜಾರ್ಕೊಳ್ಳೋದು ಅಂತಾದ್ರೆ ಈಗ ಒಂದೆರಡು ದಿನಕ್ಕೆ ಏನೋ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೇನೆ ನಾನು. ತೀರ್ಮಾನ ಮಾಡಿದ್ದೆ ಹಾಗೆ? ತೀರ್ಮಾನ ಅಂತ ಈ ಕ್ಷಣಕ್ಕೆ ಬಂದಾಗ ಅನಿಸಿತ್ತು ನನಗೆ. ನೀನು ಹೇಳಿದಾಗ ಕೇಳಿದ್ ನನಗೆ ಇದು ಜಾರ್ಕೊಳ್ಳೋ ಪ್ರಶ್ನೆ ಅಲ್ಲ. ಇಷ್ಟೆಲ್ಲ ಜಾರ್ಕೊಳ್ಳಿಕ್ಕೆ ಈ ನಿಮ್ಮಲ್ಲಿ ನೀವಿಷ್ಟೇ ಜನ್ಮ? 4 ಜನ ಆದದ್ದಲ್ವಾ? ಇನ್ನೊಬ್ಬ ಇದ್ದಾನಲ್ಲ, ಭೀಮನಿದ್ದಾನೆ. ಏನಾದ್ರೂ ನನ್ನ ಎದುರಿಗೆ ತಾಗಿದ್ದಾರೆ ಅವ ಹೀಗೆ ಹೇಳಿದ್ರೆ ಸತ್ಯ ಹೇಳ್ತೇನೆ. ಇವತ್ತಿನ ಮಟ್ಟಿಗೆ ಅಹಂಕಾರದ ಮಾತಾಡಿತ್ತು. ಏನು? ಅದು ಒಂದು ಆಸೆ ಉಂಟು. ತಾಗಿದ್ರೆ ಅಂತವ್ರಿಗೆ ತಾಗಬೇಕು ಅನ್ನುವುದೇ ನನ್ನ ಜೀವನದ ಆಸೆ. ಹಾಗಾಗಿ ಏನಾದ್ರೂ ಬಿಡುವುದಾದ್ರೆ ಅವನು ನನ್ನ ಎದುರಿ ಬಿಡ. ಅವನನ್ನೇ ಆಯ್ಕೆ ಮಾಡುವುದಕ್ಕೆ ಕಾರಣ ಏನು? ನೆನಪುಂಟಲ್ಲ ಅವತ್ತು ನೀವೆಲ್ಲ ತಲೆ ತಗ್ಗಿಸಿ ಕುಳಿತಾಗ ಎದ್ದು ನಿಂತಂತಾವ ಭೀಷಣವಾದ ಭಾಷೆಯನ್ನೇ ಗೈದವ. ಹಾಗಾಗಿ ಆ ಭಾಷೆಯಲ್ಲಿ ಆದ್ರೂ ಅವ ಹೇಳಿದ ಅಂತಾದ್ರೆ ಅಥವಾ ನಾನು ಹೇಳಿದೆ ಅಂತಾದ್ರೆ ಭಾಷೆಯನ್ನು ಸಾಯಬಾರದು ಎನ್ನುವ ಉದ್ದೇಶಕ್ಕೆ ಖಂಡಿತ ಅವನಿಗೆ ನಾನು ನೀಡುವ ಒಂದು ಅವಕಾಶ. ಅವನನ್ನ ನನ್ನ ಎದುರಿಗೆ ಇಟ್ಟ ಘಾತಿಸ್ತೇನೆ. ನೋಡ್ಬೇಕು ಅಲ್ಲ ಈಗ ನಿನ್ನನ್ನು ಯಾರನ್ನು ಅಂತ ನೋಡೋದು?
ಮಾಡ್ಬೋದಿತ್ತು. ಅದನ್ನ ಮಾಡದೆ ನನ್ನನ್ನೇ ನೀನು ಆಯ್ಕೆ ಮಾಡಿದೆ ನೋಡು. ಆದ್ದರಿಂದಲೇ ನನ್ನ ಯೋಗ ಒಳ್ಳೆಯದುಂಟು ಅಂತ ಹೇಳ್ತೇನೆ. ಯೋಚನೆ ಮಾಡು. ಹಾಗಂತ ಆಯ್ಕೆ ಮಾಡ್ಲಿಕ್ಕೆ ನಾನು ನೀ ಹೇಳ್ದಾಗೆ 4-5 ಜನರು ನಾನು ಸಂಪರ್ಕ ಮಾಡಿದ್ದೆ, ಯಾರು ಒಪ್ಪಲಿಲ್ಲ. ಬಿಡು, ಒಪ್ಪಲಿಲ್ಲ ಅಂತಲ್ಲ, ಒಪ್ಪೋ ಮನಸ್ಥಿತಿ ಅವರಿಗಿಲ್ಲ. ನನಗೊತ್ತಾಯ್ತು ಮನಸ್ಥಿತಿ ಏನೆನ್ನುವುದಾಗಿ. ಏನಾದ್ರೂ ಎಂತವರಿಗೂ ಒಳ್ಳೆಯ ಮನಸ್ಸಿಂದ ಒಪ್ಪೋವ ನೀನು ಅಂತ ಗೊತ್ತಾಗೆ ನಿನ್ನನ್ನೇ ನಾನು ಆಯ್ಕೆ ಮಾಡಿದ್ದಲ್ಲ, ನಮ್ಮವರೆಲ್ಲ ಒಟ್ಟಾಗಿ ಆಯ್ಕೆ ಮಾಡಿದ್ರು ನೀ ತಿಳ್ಕೊ. ನನ್ನ ಮನಸ್ಸು ಎಲ್ಲ ಹೊರತು. ನನಗೆ ನಿನ್ನ ಮೇಲೆ ಯಾವತ್ತೂ ಕಣ್ಣುಂಟು, ಆದ್ದರಿಂದಲೇ ಪ್ರತಿಜ್ಞೆ ಎಲ್ಲ ಮಾಡಿದ್ದು ಬಿಡು. ಅದಲ್ಲ, ಈಗ ಆಯ್ಕೆ ಮಾಡಿದೆಯಲ್ಲ ನೋಡಲಿ. ಹೌದು, ಎಂತ ನೋಡುದ? ಈಗ ಈಗ ಬಂದು ಕೂಗಾಡ್ತಾ ಇದೆಯಲ್ಲ, ನಾವು ನಿನ್ನನ್ನು ಕರೆಯುವ ಮೊದಲು ಎಲ್ಲಿದ್ದೆ ನೀನು? ಜಲದೊಳಡಗಿದ ನದಾಟ ಈಕ್ಷಿಸುವುದೇನು? ತಪ್ಪೇನಾಯ್ತು? ತಪ್ಪು ಸರಿ. ನೀರು ಯಾರಿಗೆ ಬೇಡ? ನೀರು ಕುಡಿಲಿಕ್ಕೆ ಬೇಕು ಅಲ್ವಾ? ಸ್ನಾನಕ್ಕೆ ಬೇಕು ಅಲ್ವಾ? ಅಡಗಲಿಕ್ಕೆ ಬೇಕಾ? ಅಷ್ಟು ಒಂದರಲ್ಲೇ ಆಗುವುದರಲ್ಲೇ ಇರುವುದು ಯಾಕೆ ತಪ್ಪು? ಅಲ್ಲ, ಅಡಗಲಿಕ್ಕೆ ಬೇಕಾ? ಬೇಕು ಅಂತಲ್ಲ, ಅಡಗಿದ ಉದ್ದೇಶಗಳೇನು? ಉದ್ದೇಶಗಳೇನು? ಅಡಗುವುದು ಅಂತ ಉದ್ದೇಶವೇ ಅಡಗುವುದು. ಅಲ್ಲ, ನಮ್ಮ ಕಣ್ ತಪ್ಪಿಸಬೇಕು. ಇಂದು ಸಂಜೆಯವರೆಗೆ ನಿನ್ನ ಸುಳಿವು ಆಗಲಿಲ್ಲ ಅಂತಾದ್ರೆ, ನಿನ್ನನ್ನು ನಾವು ಗುರುತು ಹಿಡಲಿಲ್ಲ ಅಂತಾದ್ರೆ, ಮೇಲೆ ತರಲಿಲ್ಲ ಅಂತಾದ್ರೆ ಮುಗಿದು ಹೋಯಿತು ಅಧಿಕಾರ ನಿನಗೆ ಅಲ್ವಾ? ಇಲ್ಲಿಯೂ ನಿನ್ನ ಕುತಂತ್ರ ಬುದ್ಧಿ ಬಿಡೋದಿಲ್ಲ. ಬಿಡು, ಬಯಸ್ತೆ ಪರಿಣಾಮ ಅದು ಕೊಟ್ಟಿಲ್ಲ. ದೇವರು ನಮ್ಮ ಜೊತೆಗಿದ್ದಾನೆ, ನೀನಲ್ಲ. ಉಳಿದವರು ಯಾರಾದ್ರೂ ಭಟರಿದ್ದರೆ ನನ್ನ ಬಲವನ್ನು ನೋಡಬೇಕು, ನನ್ನ ಅದಟನ್ನು ನೋಡಬೇಕು. ಹೇಗೆ ಕೇಳು? ಹೇಗೆ? ನಿನ್ನನ್ನು ಏನೋ ಮಾಡ್ಲಿಕ್ಕೆ. ನಿನ್ನ ಅದಟ್ಟು ಬಲವಿನ ಬಗ್ಗೆ ನನಗೆ ಹೇಳು. ನಮ್ಮವರು ಹೇಳಿದ್ದನ್ನೇ ಕೇಳಿದ್ದೇನೆ. ಅವನಿಗೆ 20 ಅಲ್ಲ 60 ಅಲ್ಲ 65 ಆಗಲಿ, ಅವನು 20ರಂತೆ ಹಾರಾಡುವ ಸಾಮರ್ಥ್ಯ ಇದ್ದವ ಎನ್ನುವುದಾಗಿ. ಎಲ್ಲ ಸಾಮರ್ಥ್ಯ ಇರ್ಬೋದು, ಹಾಗಂತ ಯಾವುದಕ್ಕೆ ಬೇಕಾದಕ್ಕೆಲ್ಲ ಹಾರಾಡ್ಲಿಕ್ಕೆ ಹೋಗುವ ಅಲ್ಲ. ಯಾವುದಕ್ಕೆ ಹಾರಾಡಬೇಕು, ಯಾವುದಕ್ಕೂ ಹಾರಾಡಬಾರದು. ಇದು ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಏನ್ ಮಾಡ್ಬೇಕು ಅದನ್ನೇ ಹಾಗಾಗಿ 60 ಏನ್ ಮಾಡ್ಬೇಕು ಅಷ್ಟೇ ಮಾಡೋದು. ಮಾಡ್ತೇನೆ, ಅಷ್ಟು ಗೊತ್ತಿತ್ತು. ಹೇಳು. ಏನು ವಾರಗಟ್ಟಲೆ ಬೇಡ, ಒಂದು ದಿನವೂ ಬೇಡ. ನನ್ನನ್ನ ನೋಡ್ಲಿಕ್ಕೆ, ನನ್ನನ್ನು ಕೊಲ್ಲಿಕ್ಕೆ, ನೋಡ್ಲಿಕ್ಕಲ್ಲ, ನೋಡ್ಲಿಕ್ಕೆ ನೋಡ್ಬೇಕು, ಮುಗಿಸ್ಲಿಕ್ಕೆ. ಮುಗಿಸ್ಲಿಕ್ಕೆ ನಿಮಿಷ ಅರ್ಧದಲ್ಲಿ ನಿನ್ನನ್ನು ಮುಗಿಸಿ ಬಿಡ್ತೇನೆ. ಅಷ್ಟು ಬೇಡ ನಿನಗೆ ಅಲ್ಲ, ಅಷ್ಟೊತ್ತು ಬೇಡ. ಅವಿಶ್ವಾಸ ಉಂಟು. ಹೌದೌದು. ಯಾವ್ದ್ರಲ್ಲಿ? ಉಡಾದಲ್ಲಿ ನಿಪುಣ ಊಟದಲ್ಲಿ
ಪ್ರತಿಜ್ಞೆ ನಮ್ಗೆ ಗೊತ್ತು. ಹಾ ನೋಡ್ಲಿಕ್ಕೆ ಹಾ ಹೀಗಿದ್ದೆ. ಹಾ ಜೀರ್ಣ ಶಕ್ತಿಯು ಹಾಗೆ ಉಂಟು. ತಿಂದದ್ದು ಎಲ್ಲ ಹೋಗ್ತದೆ ಮರೆಯ. ಹಾ ಜೀರ್ಣ ಶಕ್ತಿ ಅಂತ ಕಾರಣ ಅದಕ್ಕೆ ಹಾ ವಾಯುಪುತ್ರ ನೀವು. ಹಾ ವಾಯುವಿನ ಆತ್ಮೀಯ ಅಗ್ನಿ ಅಂತ. ಹಾ ಬಹುಶಃ ಆ ಜಠರಾಗ್ನಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾ. ಹೌದು. ಕೆಲಸ ಮಾಡ್ತೇನೆ ಅನ್ನೋಕ್ಕಿಂತಲೂ ವಾಯು ಕೆಲಸ ಮಾಡಿಸ್ತಾ ಇದ್ರು. ಹಾಗಾಗಿ ತಿನ್ನೋದ್ರ ಜೀರ್ಣ ಆಗಿ ಮೈ ಹಿಡಿತಾರೆ ನಿನಗೆ. ಬಿಡ, ನಿನ್ನ ಬಗ್ಗೆ ಒಂದೇ ಎರಡು ಕೇಳಿದ್ದು ನಾವು. ಹಾ ಕೇಳಿದ್ದೇವೆ. ಒಂದು ಬಕಾಸುರನಿಗೆ ಹಾ ಬಂಡಿಗಟ್ಟಲೆ ಭಕ್ಷ್ಯಭೋಜಿಗಳು ಹೌದೌದು. ಹೋಗ್ತಾ ಇತ್ತಂತೆ ಏಕಚಕ್ರ ಅಗ್ರಹಾರದಲ್ಲಿ. ಅಲ್ವಾ? ಹಾ ಆ ದಿನ ನೀನೇ ಹೋದವನಂತೆ. ಹೌದು. ಹೋದಂತ ನೀನು ಆಮೇಲೆ ಮಾಡಿದ್ದೇನು ತಿಂದತ್ತೆ ಅಲ್ವಾ? ಮತ್ತೇನ್ ಮಾಡಿದೆ? ತಿಂದ ಮೇಲೆ ಏನ್ ಮಾಡಿದೆ? ಅದ್ ನಾನು ಅಲ್ಲಿ ಕೇಳಲಿಲ್ಲ. ನಾ ಕೇಳುವುದು ಅದು ಗೊತ್ತಿರುವ ವಿಷಯ. ತಿಂದೆ ಮಕನನ್ನು ಕೊಂದೆ. ತಿಂದ ಮೇಲೆ ನಿನಗೆ ಅದೆಲ್ಲ ಸುದ್ದಿ ಸಿಕ್ಕುದಿಲ್ಲ. ತಿಂದವ ಮಾಡಿ ಯಾರು? ಹೌದು ಅದು ರೂಢಿಯ ಮಾತು. ಹೌದು ಹಾಗಾಗಿ ಹೌದು. ನೀನು ತಿಂದಿದ್ದು ಹೌದು ಮಾಡಿದ್ದು. ಆ, ಹಾ ಬರೇ ಭಕ್ತನನ್ನು ಕೊಂದದ್ದು ಮಾತ್ರ ಅಲ್ಲ. ಹಾ ಹೋಗುವಾಗ ಎರಡು ಕೋಣ ಇತ್ತಂತೆಲ್ಲ. ಹೌದಾ? ನಂಗೂ ಗೊತ್ತಿಲ್ಲ, ಹೇಳದ್ದು. ಹಾ ಏನಾಯ್ತು? ಆಮೇಲೆ ಒಂದೇ ಕೋಣ ಉಂಟು ಅಂತ ಸುದ್ದಿ ಬಂತು. ಹಾ ಮತ್ತೊಂದು ಕೋಣ ಏನಾಯ್ತು ಅಂತ ಹಾ ಯಾರು ಕೇಳಲೇ ಇಲ್ವಂತೆ. ಪಾಪ ಯಾರಾದ್ರೂ ಬಿಡ್ಬೇಕಿತ್ತು. ಅವ್ರವ್ರ ಮನೆ ಅಲ್ಲ. ಕೋಣವನ್ನು ಮಾರಿಬಿಟ್ರಂತೆ. ಅಜ್ಞಾತದಲ್ಲಿ ನಾವಿದ್ದಾಗ ನಮ್ಮ ಸುಳಿವನ್ನು ಹುಡುಕುವುದಕ್ಕೆ ಬೇರೆ ಬೇರೆ ಜನ ಕಳಿಸಿದ್ಯಲ್ಲ. ಹೌದು. ಆ ಕೋಣ ಏನಾಯ್ತು ಅಂತ ಹುಡುಕ್ಲಿಕ್ಕೆ ಜನ ಕಳಿಸ್ಲಿಕ್ಕೆ. ನಾ ಜನ ಕಳಿಸಿದ್ ನಿಮ್ ಹುಡುಕ್ಲಿಕ್ಕೆ ಬಿಟ್ಟರೆ ಕೋಣ ಹುಡುಕ್ಲಿಕ್ಕೆ. ಅದು ಅಜ್ಞಾತದಲ್ಲಿ. ಇದು ಏಕಚಕ್ರ ಅಗ್ರಹಾರ. ಹಾಗಾಗಿ ಆದ್ರೂ ನೀವು ಅಜ್ಞಾತವಾಗಿದ್ರಿ ಅಂತ ಗೊತ್ತಾದ್ರೆ ನಮ್ಗೆ ಆಮೇಲೆ ಅಲ್ವಾ? ಹಾ. ನೀವು ಪ್ರಕಟಗೊಂಡಾದಾಗ ಎಲ್ಲರೂ ನಿಮಗೆ ನಾವು ಎಳ್ನೀರು ಬಿಟ್ಟಿಲ್ವ ಯಾವತ್ತವ? ಅಲ್ಲ ನೀವು ಯಾರಿಗೆ ಏನ್ ಬೇಕಾದ್ರೂ ಮಾಡಿ. ಆದ್ರೂ ಬದುಕಿ ಸತ್ರಲ್ಲ ಮರೆಯ. ಹೌದು ಬದುಕಿದ್ದೇವ ಇಲ್ವ ಎಂದು ತಿಳಿಯುವ ಯೋಗ ಕೂಡ ನಿಮಗಿಲ್ಲ. ಬದುಕಿ ಸತ್ರಲ್ಲ ಅಂತ ಹೇಳಿದ್ರು. ಅಲ್ಲ ಅಲ್ಲ ಅದೇ ಹೇಳ್ಕೊ. ಹೇಳುವುದು ಹೇಳುವವನು ಸೋತ. ಅವನು ಸ್ವಭಾವ ಅಷ್ಟೇ. ಬಿಡ. ನೀ ಮುಗಿಸೋದನ್ನು ಬಿಟ್ರೆ ನನ್ನನ್ನಲ್ಲ. ಇಷ್ಟೆಲ್ಲ ಹೌದು ಅಂತಾದ್ರೆ ನಿನ್ನ ಬೊಬ್ಬಾಟ, ನಿನ್ನ ಹಾರಾಟ ಒಂದು ಆ ಜೂಜಾಟದ ಸಮಯದಲ್ಲಿ ಎಲ್ಲ ಹೊರತು ಒಂದು ಚಕುನಿಯ ಒಂದು ಶಕುನಿಯ ಕುಮಂತ್ರದೇ ಶಕುನಿಯ ಕುಮಂತ್ರದೇ ಗೆಲಿದ ಫಲವೀಗ ಒಂದೂದೈ ದುಶ್ಯಾಸನನೋ ಜೂಜಾಟದಲ್ಲಿ ಏನಾಯ್ತು? ಏನಾಯ್ತು ನಿನ್ನ ಬೊಬ್ಬಾಟ? ಹೇಳುವ ಹಕ್ಕೇ ನಿನಗಿಲ್ಲ. ಯಾಕಿಲ್ಲ? ಅವತ್ತು ಅದನ್ನ ಮಾಡಿಸಿದ್ದೆ ನಾನು. ಮಾಡಲಿಲ್ಲ. ಏನು ಮಾಡಲಿಲ್ಲ ಅದು ಬೇರೆ. ನಾನೇನು ಅದಕ್ಕೆ ಕಾರಣ ಏನು? ಏನು? ಅಣ್ಣ ಧರ್ಮಜನೇ ತಟಸ್ಥರಾಗಿದ್ದ. ಎದ್ದಕ್ಕೆ ಅವನ ಕೈಗೆ ಬೆಂಕಿ ಕೊಡಬೇಕು ಅಂತ. ಹೌದೌದು. ಅದು ಕೊಟ್ಟಿದ್ರೆ ಮತ್ತೆ ನೀನು ಉಳಿತಿದ್ಯಾ? ಅಂದ್ರೆ ನಿನ್ನನ್ನು ಮುಗಿಸ್ತಿದ್ದೆ. ಮತ್ತೆ ಹೋಗುದು ಯಾರಾಗಿತ್ತು? ಏನು ಮಾಡಲಿಲ್ಲ, ಮಾತಾಡ್ಲಿಲ್ಲ. ಯಾಕೆ? ಯಾಕೆ? ಧರ್ಮರಾಜನ ಮಾತಿಗೆ ಕಟ್ಟೊಡೆದವರು ನಾವು. ಖಂಡಿತ. ಹಾ ಮತ್ತೆ ನಿನ್ನ ನೀನು ವಿಶೇಷ ಅವತ್ತು ಗೆದ್ದ ಜೂತದಲ್ಲಿ ಗೆದ್ದ. ನಿನ್ನ ವಿಶೇಷತೆ ಅದಲ್ವಾ? ಏನು? ಎಂತ ಸಿಟ್ಟು ಬಂದ್ರು ಎಲ್ಲವೂ ನಿನ್ನ ಮೌನದಲ್ಲಿ ಆದಷ್ಟು ಮುಗಿಸುವ. ಅದು ಪಾಂಡವರ ವಿಶೇಷತೆ. ಯಾರು ಅವತ್ತು ಜೂತದಲ್ಲಿ ನೀನು ಗೆದ್ದದ್ದಿದ್ರೆ ನಿನ್ನ ಮೇಧಾವಿತನ ಅಲ್ಲ, ನಿನ್ನ ಮಾಮ ಒಬ್ಬ ಇದ್ದನಲ್ಲ ಶಕುನಿ, ಅವನ ಕುತಂತ್ರತೆ ಗೆಲ್ಲಿದ ಬಲವಿ. ಅಲ್ಲ, ಅಂತವನನ್ನು ಬಳಸ್ಕೊಳ್ಬೇಕು ಅಂತ ಗೊತ್ತಾಗ್ತದೆ ಅಂತ ಆದ್ರೆ ಅದು ಗೊತ್ತಾಗುದು ಹೆಟ್ನಿಗಲ್ಲ. ನೀನು ರಾಜಕೀಯ ಅಯ್ಯ ಭಯಂಕರ ನೀನು. ಆ ಮಟ್ಟಿಗೆ ರಾತ್ರಿಯಿಂದ ಮಾಡಿದ್ದೇನೆ ಕೇಳಿದ್ರೆ ಏನೂ ಇಲ್ಲ. ಯಾರ್ಯಾರು ಒಂದು 4 ಮನೆ ಹಾಳು ಮಾಡಿದೆ ಅದು ಪೂರ್ತಿ ಆಗಲಿಲ್ಲ. ಕೇಳು, ಅದೇ ಹೌದು ಅಂತಾರೆ. ನಿನ್ನ ಮೊನ್ನೆ ದಿನ ಇದೇ ಯುದ್ಧ ಕ್ಷೇತ್ರದಲ್ಲಿ ಉಳಿದ ತಮ್ಮಂದಿರ ಕಥೆ ಬಿಡು. ನಿನ್ನ ಮೆಚ್ಚಿನ ತಮ್ಮ ದುಶ್ಯಾಸನ ಅವನ ಉದರವನ್ನು ಯಾವನ ಯಾವನು ಈಗ ನಿನ್ನನ್ನು ಬಿಡ್ತೇನಾ? ಅವತ್ತು ನೀನಾಗಿದ್ಯಾ? ರುದ್ರ ಭೀಮನಾಗಿ ಕೊಂದೆ. ಹಾಗ ಭೀಮನ ನಾವು ವೃತ್ತಿ ಅಂದರೆ ನನ್ನೊಳಗೆ ಒಂದು ವಿಶೇಷತೆ ಇದೆ, ಅದು ನೀನು ತಿಳ್ಕೊಳ್ಬೇಕು. ಅದು ಗೊತ್ತಿದ್ದವರಿಗೆ ಮಾತ್ರ ಗೊತ್ತು. ನೀನು ನೋಡ್ಲಿಕ್ಕೆ ಹೇಗಿದ್ದೆ ಬಿಟ್ಟರೆ ಒಳಗೆ ಹೇಗಿದ್ದೆ ಅನ್ನೋದು ಗೊತ್ತಿದ್ದವರಿಗೆ ಮಾತ್ರ. ಅದನ್ನು ತಿಳ್ಕೊ ಅಂತ ಹೇಳುತ್ತಾರೆ. ತಿಳ್ಕೊಂಡಿದ್ದೆ. ಈಗ ನಿನ್ನನ್ನು ಬಿಡ್ತೇನೆ ಅಂತ ಮಾಡ್ತೀನಿ. ತಿಳ್ಕೊಂಡೇ ನೀರು ಒಳಗಿದ್ದದ್ದು ಮತ್ತೆ ನೀರಲ್ಲಿರ್ತೇನೆ. ನನಗೆ ಬಲ್ಲ ನಿನ್ನ ಎದುರಿಗೆ ಇಡೀ ನೀನು ಓಡಾಡ್ತೀನಿ. ಇವಾಗ
ತಿಳ್ಕೊಳ್ಳಿಲ್ಲ ಅಂತ ಆಯ್ತು ಸೈಲೆಂಟ್. ನಾನು ತಿಳ್ಕೊಂಡಿದ್ದೇನೋ ಬಿಟ್ಟಿದ್ದೇನೋ ಬೇಡ ಬೇರೆ ನನಗೊಂದು ಸಮಾಧಾನ ಏನು ಬಲ್ಲ, ಈ ಗದಾ ಯುದ್ಧದ ಪ್ರಸಂಗದಲ್ಲಿ ಬೇರೆ ಹಾಸ್ಯಗಳು ಯಾವುದೂ ಇಲ್ಲ. ನೀನು ಅದನ್ನು ಮಾಡಿದ್ದು ಒಳ್ಳೇದಾಯ್ತು. ನಾನು ಮಾಡಿದ ಹಾಸ್ಯ ಆಯ್ತು ಅಥವಾ ಹಾಸ್ಯಮಾನ ಮಾಡಿದವನೇ ಇದನ್ನು ಮಾಡಿದಾಗ ಏನು ಆದ್ರೆ ಮತ್ತು ವಿಶೇಷ ಏನು ಗೊತ್ತು? ಏನು? ವೀರಾಧಿವೀರನಾಗಿ ಹೋರಾಡಬಹುದಾದಂಥವನು ಭೀಮಸೇನ ಆಗಿ ಬಂದಲ್ಲ, ಅದಕ್ಕಿಂತ ವಿಶೇಷ ಇನ್ನೇನು ಬೇಕು? ಬರಬೇಕು. ಗೌರವದಿಂದ ಆಮಂತ್ರಿಸಿದಾಗ ಎಲ್ಲಿದ್ದವರಾದ್ರೂ ಬರಬೇಕು, ಹೇಗಿದ್ರು ಬರಬೇಕು. ಅದು ಮರ್ಯಾದೆ ಉಳಿಸಿಕೊಳ್ಳುವ ಲಕ್ಷಣ. ಇದು ನೀ ಹೇಳಿದ್ ಯಾರಿಗೆ ತಾಗ್ತದೋ ಯಾರಿಗೆ ತಡ್ಕೊಳ್ಳೋ ಹಚ್ಕೊಳ್ಳೋರು ತಾಸ್ಕೊಳ್ಳಿ. ಆದ್ರೆ ಗೌರವ ಅನ್ನುವ ಶಬ್ದ ಅಂತಲ್ಲ, ಆ ಪ್ರೀತಿ ಅನ್ನುವುದು ಕರೆದವನ ಮೇಲೆ ನಿನಗುಂಟಲ್ಲ, ಅದಕ್ಕಿಂತ ಹೆಮ್ಮೆ ಇನ್ನೇನು ಬೇಕಾ? ಕಡೆಗೆ ಮುಂದೆ ಕಡೆಗೆ ಅಂತ ಇಲ್ಲ, ಎಂತೆಲ್ಲ ಇಲ್ಲ. ಏನು ಮಾಡುವಾಗಿಲ್ಲ, ನೋಡ್ಕೊಂಡು ಏನು ಅಂತ ಒಪ್ಕೊಳ್ಬೇಕು, ಏನು ಹೇಳೋದಿಲ್ಲ. ಧರ್ಮಜ ಫಲೋ ಗುಣಾತಿಗಳು
ಅಂದಗಳು ಅಂದಗಳು ಚಂದಗಳು ಈ ರೂಢಿಯ ಅನಿಲದ ಬಿದ್ದ ಚಂದಗಳು ಅಂದಗಳು ಧರ್ಮಜನೋ